ನೋಡಿ ಗೈಸ್, ಇನ್ನು ಮುಂದೆ ಈ ಅರ್ಶಿನ ದಾರ ಇರಲ್ಲ, ತಾಳಿ ಹಾಕೋತೀನಿ. ಈ ಸೈಡ್ ಒಂದು ವಾಲೆ ಹಾಕೊಂಡಿದ್ದೀರಾ, ಈ ಸೈಡ್ ಒಂದು ವಾಲೆ ಹಾಕೊಂಡಿದ್ದೀರಾ, ಯಾಕೆ ಅಂತ ಮೇಲಿಂದ ಬಿಚ್ಚಿದ್ದೀನಿ. ಇವಾಗ ನಾನು ಮತ್ತೆ ನನ್ನ ಹತ್ರ 3 ಗಂಟೆ ಹಾಕ್ಸಿದ್ರಿ. ಯಾವಾಗ್ಲೂ ಇದೇ ದೇವಸ್ಥಾನಕ್ಕೆ ಬರ್ತೀವಿ, ಅರ್ಧ ಲೀಟರ್ ದೀಪದ ಎಣ್ಣೆನ ಕೊಡ್ತೀವಿ ದೇವರಿಗೆ. ತಗೊಂಡ್ ಹೋಗ್ತಾ ಇದೀವಿ ಫೈನಲಿ ಸಣ್ಣದು ತಾಳಿನ. ಶಿವಪಾರ್ವತಿ ಕೊಟ್ರು ನಮ್ಗೆ ಗಿಫ್ಟ್ ಆಗಿ. ತಾಳಿ ಪೂಜೆ ಮಾಡ್ತಾ ಇದಾರೆ ನಮ್ಮಮ್ಮ. ಇಷ್ಟು ಸಣ್ಣಗೆ ಇಷ್ಟು ದೊಡ್ಡದ್ ಮಾಡಿಸ್ಬೇಕು ಗೈಸ್ ತಾಳಿ ಚೈನ್. ನೆಕ್ಸ್ಟ್ ಡೇನೆ ನಾನು ಕಿಡ್ನಾಪ್ ಆಗಿ ಹೋಗ್ತೀನಿ. ಎಲ್ಲ ಪೂಜೆ ಮಾಡಿ ಹಿಂಗಾದ್ರೆ ಹಿಂಗೆ ಹಾಕೊಂಡು ನಿಂತಿರ್ತೀನಿ. ಇವನು ಸಣ್ಣ ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ ಡೈಲಿ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ಡೇ ಯಾವ ತರ ಇರುತ್ತೆ ಅನ್ನೋದನ್ನ ನಾನು ಈ ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಅಷ್ಟೆಲ್ಲ ಗೈಸ್, ಇವತ್ತು ನಂಗೆ ತಾಳಿ ಶಾಸ್ತ್ರ ಇರುತ್ತೆ. ಮುನ್ನು ಮನೆ ಕಡೆ ಯಾವ ತರ ತಾಳಿ ಶಾಸ್ತ್ರ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ನೋಡೋಣ ಬನ್ನಿ ಯಾವ ತರ ತಾಳಿ ಶಾಸ್ತ್ರ ಇರುತ್ತೆ ಅಂತ. ಹಾಗೆ ಆ ತಾಳಿ ಎಷ್ಟು ಗ್ರಾಮ್ ಇರುತ್ತೆ, ಮತ್ತೆ ನನ್ನ ತಾಳಿ ಚೈನ್ ಯಾವ್ದು ಚೂಸ್ ಮಾಡಿದೀನಿ ಅನ್ನೋದನ್ನ ಕೂಡ ಈ ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಎಲ್ಲ ಕ್ಲೀನ್ ಮಾಡಿ ಗುಡ್ಸಿ ಒರೆಸಿ ನಾನು ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆ ಪೂಜೆ ಮಾಡಿದೆ. ಮುನ್ನು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಸ್ನಾನದಿಂದ ಬರೋ ಅಷ್ಟರಲ್ಲಿ ನಂಗೆ ಪೂಜೆ ಮಾಡಿ ಆಯ್ತು. ಬನ್ನಿ ತೋರಿಸ್ತೀನಿ ದೇವರಿಗೆ ಯಾವ ತರ ಪೂಜೆ ಮಾಡಿದೀನಿ ಅಂತ. ನೋಡಿ, ಸಿಂಪಲ್ ಆಗಿ ದೇವರಿಗೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದೀನಿ. ಹಾಗೆ ರಾಯರಿಗೆ ತುಪ್ಪ ದೀಪ ಕೂಡ ಹಚ್ಚಿದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ದೇವ್ರ ಮನೆ. ನೋಡಿ ಗಾಯ್ಸ್, ನನ್ನ ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆ. ಓ ಮೈ ಡಿಯರ್ ಹಸ್ಬೆಂಡ್, ನಿಮ್ಮ ಫೇಸ್ ದರ್ಶನ ಕೊಡಿ. ಹೇಗ್ ಕಾಣಿಸ್ತಿದೀನಿ? ಸೂಪರ್ ಮನು, ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಸಕ್ಕದಾಗ ಕಾಣಿಸುತ್ತೆ. ಎಷ್ಟೋ ಜನ ಕಮೆಂಟ್ ಅಲ್ಲಿ ಹಾಕಿದ್ರು ವೈಟ್ ಕಲರ್ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರಾ ಅಂತ. ಹೌದು, ಚೆನ್ನಾಗಿ ಕಾಣಿಸ್ತಿದೆ. ಹಾಕೊಂಡಿದ್ದೀನಿ. ಇವಾಗ ಒಂದು ಶೂಟ್ ಇದೆ, ಶೂಟ್ ಹೋಗ್ಬೇಕು ಇಬ್ರು, ಅದಕ್ಕೆ ರೆಡಿ ಆಗ್ತಾ ಇದೀವಿ. ಸಣ್ಣ ಮತ್ತೆ ರೆಡಿ ಆಗ್ತಾರೆ ಇವಾಗ. ಹೌದು, ನೋಡಿ ನಾನು ಹೇಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೌದು ಗೈಸ್, ಇನ್ನೊಂದು ಸ್ಪೆಷಲ್ ಏನಂತ ಅಂದ್ರೆ ಅದರಲ್ಲಿ ನೋಡಿ, ಎಲ್ಲಾರು ಕೇಳ್ತಿರ್ತಾರೆ ಈ ಸೈಡ್ ಒಂದು ವಾಲೆ ಹಾಕೊಂಡಿದ್ದೀರಾ, ಈ ಸೈಡ್ ಒಂದು ವಾಲೆ ಹಾಕೊಂಡಿದ್ದೀರಾ, ಯಾಕೆ ಅಂತ. ಅದೇನಕ್ಕೆ ಅಂತ ಅಂದ್ರೆ, ಇವಾಗ ಹುಡುಗಿರೆಲ್ಲ ಆಲ್ಮೋಸ್ಟ್ ಎರಡು ಮ್ಯಾಚಿಂಗ್ ಹಾಕೋತಾರೆ. ಹುಡುಗರು ಕಿವಿಗೆ ವಾಲೆ ಹಾಕೊಳ್ಳೋದೇ ಡಿಫ್ರೆಂಟ್. ಅದರಲ್ಲಿ ಎರಡು ವೆರೈಟಿ ಹಾಕೊಂಡ್ರೆ ಈ ಕಡೆ ಒಂದು ಲುಕ್, ಈ ಕಡೆ ಒಂದು ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಐಡಿಯಾ. ನಾನು ಅದಕ್ಕೆ ಯಾವಾಗ್ಲೂ ಈ ಸೈಡ್ ಬೇರೆ ವಾಲೆ ಹಾಕೊಂಡಿರ್ತೀನಿ. ಗಾಯ್ಸ್, ಇವತ್ತು ಸಣ್ಣಗೆ ತಾಳಿ ಶಾಸ್ತ್ರ ಇದೆ. ನಾನು ಅದೇ ವೇಟಿಂಗ್ ಅಲ್ಲಿ ಇದೀನಿ. ಇವತ್ತು ಸಂಜೆ ಬರುತ್ತೆ ತಾಳಿ. ಸೊ ಮತ್ತೆ ನೈಟ್ ಒಳಗಡೆ ಸಣ್ಣಗೆ ತಾಳಿ ಶಾಸ್ತ್ರ ಮಾಡ್ಬೇಕು. ನೋಡೋಣ ಯಾವ ತರ ಇರುತ್ತೆ ಅಂತ. ತಾಳಿ ನಿಮ್ಗೆ ತೋರ್ಸೋದಕ್ಕೆ ನಾವು ಕಾಯ್ತಾ ಇದೀವಿ. ಗಾಯ್ಸ್ ನೋಡಿ, ಗಾಯ್ಸ್ ಸಣ್ಣ ಅವರು ಸೀರೆ ಕೂಡ ಚೇಂಜ್ ಮಾಡ್ಕೊಂಡು ಬಂದು ಓಟ್ಸಿಗೆ ಬನಾನಾ ಮಿಕ್ಸ್ ಮಾಡಿದ್ದಾರೆ ಇವತ್ತು. ಏನಕ್ಕೆ ಬನಾನಾ ಮಿಕ್ಸ್ ಮಾಡಿರೋದು? ಚೆನ್ನಾಗಿರುತ್ತೆ, ಮತ್ತೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತನಾ? ನೋಡಿ ಗಾಯ್ಸ್, ಸಣ್ಣ ಪ್ಲಾನ್ ಯಾವ ತರ ಇದೆ ನೋಡಿ. ನೀವು ಅಷ್ಟೇನೆ ಓಟ್ಸ್ ಏನಾದ್ರು ಮಾಡ್ಕೊಂಡು ಡಯಟ್ ಫುಡ್ ಅನ್ನು ತಿಂತಿದ್ರೆ, ಫ್ರೂಟ್ಸ್ಗಳು ಮತ್ತೆ ಈ ತರ ಎಲ್ಲ ಆಡ್ ಮಾಡ್ಕೊಂಡ್ರೆ ಒಳ್ಳೇದು ಅಲ್ವಮ್ಮ? ಮಾ ಇವತ್ತು 2 ಸಲ ಸೀರೆ ಉಟ್ಕೊಂಡಿದ್ದೀರಲ್ವಾ ನೀವು? ಪೂಜೆ ಮಾಡ್ಬೇಕಾದ್ರೆ ಒಂದು, ಇವಾಗ ಒಂದು. ಶೂಟಿಗೆ ಸಪರೇಟ್. ಆ ಸಾರಿ ಶೂಟಿಗೆ ಅಂದ್ರೆ ಸಾರಿ ಮೇಳಕ್ ಹೋಗೋದಲ್ವಾ, ಸ್ವಲ್ಪ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ನೋಡ್ಕೊಂಡು ಚೇಂಜ್ ಮಾಡಿ. ಗೈಸ್, ಇವತ್ತು ಪ್ರಮೋಷನ್ ನಮ್ಗೆ ನಾಗರಬಾವಿಲಿ ಇದೆ, ಒಂದು ಸ್ಯಾರಿ ಮೇಳ ಅಂತ ಇದೆ. ಅಲ್ಲೆಲ್ಲ ಬರೀ ಸ್ಯಾರಿಗಳೇ ಇರುತ್ತೆ. ಇವಾಗ ಆ ಪ್ರಮೋಷನ್ ಶೂಟಿಗೆ ಹೋಗ್ತಾ ಇದೀವಿ. ನಮ್ಮ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಆ ಮೇಳನ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀವಿ. ಇಲ್ಲಿ ಸ್ಯಾರಿ ಮೇಳ ಯಾವ ತರ ಇರುತ್ತೆ ಅಂತ. ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಬ್ರೇಕ್ಫಾಸ್ಟ್ ನೋಡಿದ್ರಲ್ವಾ, ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಓಟ್ಸ್. ಹನುಮ, ಇವಾಗ ನಿಮ್ಗೆ ಹೊಸ ಗೋಲ್ಡ್ ಚೈನ್ ಬರುತ್ತಲ್ವಾ, ಇವಾಗ ಗೋಲ್ಡ್ ತಾಳಿ ಬರುತ್ತಲ್ವಾ. ಸೊ ಇವಾಗ ಈ ತಾಳಿನ ಬಿಚ್ಚಬೇಕಲ್ವಾ, ಬೇಜಾರಿಲ್ವಾ? ಬೇಜಾರಿಲ್ಲ, ಯಾಕಂದ್ರೆ ಆ ತಾಳಿ ನೀವು ಹಾಕ್ತಿರಲ್ಲ, ಆ ಖುಷಿ ಇದೆ. ಮತ್ತೆ ಇನ್ನೊಂದು ಏನಂತಂದ್ರೆ, ನಾನು ಇದ್ರ ದಾರ ಇದೆ ಅಲ್ವಾ ಗೈಸ್, ಇದಕ್ಕೆ ದಾರ ಅಂತ ಅನ್ನೋದಲ್ವಾ, ದಾರ ಮಾತ್ರ. ಅದೇನು ನಾನು ಮ್ಯಾರೇಜ್ ಇದಂತ ಒಂದು ಫೋಟೋ ಫ್ರೇಮ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ನಮ್ಮೂರಲ್ಲಿ. ಸೊ ಅದು ಆಲ್ರೆಡಿ ಇವಾಗ ಪ್ರಿಪೇರ್ ಆಗ್ತಿದೆ. ನಾವು ಹಾಕೊಂಡಿರೋ ಹಾರ ಮತ್ತೆ ನಂದು ಬ್ಲ್ಯಾಕ್ ಬಳೆ ಇದೆ ಅಲ್ವಾ, ಅದು ಸ್ವಲ್ಪ ಕೊಡ್ಬೇಕು. ಮತ್ತೆ ಇದು ಮತ್ತೆ ನೀವ್ ಹಾಕಿದ್ರಲ್ಲ ಕಾಲುಂಗ್ರ, ಅದನ್ನೆಲ್ಲ ಕೊಟ್ಟು ಒಂದು ದೊಡ್ಡದಾಗಿ ಫ್ರೇಮ್ ಮಾಡಿಸಿ ಆ ತರ ಮಾಡ್ಬೇಕು. ಇದನ್ನ ಬಿಸಾಕಲ್ಲ, ನೀಟಾಗಿ ಇಟ್ಕೋತೀನಿ. ಮತ್ತೆ ನೀವು ಇಲ್ಲಿ ಇಟ್ಕೊಂಡಿದ್ರಲ್ಲ, ಅದನ್ನು ಕೂಡ ಮದ್ವೆಲಿ ಹಾಕೊಂಡಿದ್ನಲ್ಲ, ಅದನ್ನು ಕೂಡ ಅಷ್ಟೇ, ಅದನ್ನು ಕೂಡ ಕೊಟ್ಟಿದ್ದೀನಿ. ಅಲ್ಲಿ ರೆಡಿ ಆಗ್ತಿದೆ. ಅದು ಬಂದ ನಂತರ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ. ಮತ್ತೆ ನಾನು ಈ ಡಿಸೈನ್ ಕೊಟ್ಟಿದ್ದೀನಿ ಗೈಸ್, ತಾಳಿ ಡಿಸೈನು. ಬಟ್ ಯಾವ ತರ ಬರುತ್ತೆ ಅದೇ ಒಂಥರ ಕ್ಯೂರಿಯಾಸಿಟಿ ಇದೆ. ಇದೇ ತರ ಡಿಸೈನ್ ಬರುತ್ತಾ ಒಂಥರ ಕ್ಯೂರಿಯಾಸಿಟಿ ಇದೆ. ಮತ್ತೆ ಸ್ವಲ್ಪ ಭಯ ಇದೆ, ಅನ್ಕೊಂಡ ತರ ಬರುತ್ತಾ ಅಂತ.
ಇವಾಗ ಇಬ್ಬರು ರೆಡಿಯಾಗಿ ಶೂಟಿಗೆ ಹೋಗ್ತಾ ಇದ್ದೀವಿ. ತುಂಬ ಟೈಮ್ ಆಗೋಯ್ತು, ಅಂದರೆ ಎಡಿಟ್ ಮಾಡ್ತಾ ಇದ್ದೆ ನಾನು ಕೂಡ ಕುತ್ಕೊಂಡು. ಎಡಿಟ್ ಮಾಡೋದಕ್ಕೇ ತುಂಬ ಟೈಮ್ ಆಗೋಯ್ತು. ಇವಾಗ ಗಾಡಿ ಒರೆಸ್ಕೊಂಡು ಗಾಡಿಯಲ್ಲಿ ನಾವು ನಾಗರಬಾವಿಗೆ ಹೋಗಬೇಕು. ನಾಗರಬಾವಿಯಲ್ಲಿ ಶೂಟ್ ಇರೋದು. ಸೊ ಸಣ್ಣ ಕೂಡ ಬರ್ತಿದ್ದಾರೆ. ಆಲ್ರೆಡಿ ಹೆಲ್ಮೆಟು ಕೂಡ ಹಾಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾರೆ ನೋಡಿ ಅವರು. ಅಯ್ಯೋ ಯಾಕೆ ಮಾಸ್ಕ್ ಹಾಕ್ಕೊಂಡಿಲ್ಲ ಈ ಸಲ? ಹಾಂ, ಮರ್ತೋದ್ರಾ? ಸರಿ ಬನ್ನಿ, ಬೇಗ ಹೋಗೋಣ, ಟೈಮ್ ಆಯಿತು. ಗೈಸ್, ನಾಗರಬಾವಿ ತೆರಿಗೆ ಭವನಲ್ಲೇನೆ ನಮ್ಗೆ ಇವಾಗ ಶೂಟ್ ಇರೋದು. ನೋಡಿ ಇಲ್ಲೆಲ್ಲ ಸೀರೆ ಮೇಳ ನಡೀತಾ ಇದೆ ನೋಡಿ, ಎಲ್ಲರದು ಶೂಟ್ ನಡೀತಾ ಇದೆ. ಸೊ ಈಗ ತಾನೇ ಸ್ಟಾರ್ಟ್ ಆಗಿರೋದು ನಾಗರಬಾವಿಯಲ್ಲಿ. ತೆರಿಗೆ ಭವನಲ್ಲಿ ಸೀರೆ ಮೇಳ ನಡೀತಾ ಇದೆ. ಸಣ್ಣವರು ಶೂಟಲ್ಲಿದ್ದಾರೆ ಈಗ ನೋಡಿ, ಎಲ್ಲರೂ ಶೂಟ್ ಮಾಡ್ತಿದ್ದಾರೆ. ಮತ್ತು ಎಷ್ಟೋ ಜನ ಬಂದಿದ್ದಾರೆ ಗಾಯ್ಸ್ ಇಲ್ಲಿ ಸೀರೆನ ಬೈ ಮಾಡೋದಕ್ಕೆ. ಅಂದರೆ ವುಮೆನ್ಸ್ ಡೇಗೆ ಅಂತ ಕೊಡ್ತಿರೋದು ಅಲ್ಲಮ್ಮ. 9 days ಇರುತ್ತೆ ಗಾಯ್ಸ್ ಇನ್ನು. ಸ್ಯಾರಿ ಮೇಳ ಎಲ್ಲಿ ನಡೀತಾ ಇರೋದು ನೋಡ್ಕೊಂಬಿಡಿ. ನೋಡಿ ನಾಗರಬಾವಿ ಇಲ್ಲೇ ಇದೆ ಬ್ರಿಡ್ಜು ಈ ಕಡೆ ಬಂದರೆ ತೆರಿಗೆ ಭವನ್ ಇಲ್ಲೇ ಕಾಣುತ್ತೆ. ನೀವು ಲೊಕೇಶನಲ್ಲಿ ತೆರಿಗೆ ಭವನ್ ಅಂತ ಹಾಕಿದ್ರೆ ಸಾಕು, ಸ್ಯಾರಿ ಮೇಳಕ್ಕೆ ಬರ್ಬೋದು. ಡಿಸ್ಕೌಂಟಲ್ಲಿ ಸಿಗ್ತಿದೆ ನೋಡಿ. ನಮ್ಮದು ಶೂಟ್ ಮುಗೀತು, ಹೋಗ್ತಾ ಇದ್ದೀವಿ. ಸನ್ಮಾ ಬಾಯ್ ಮಾಡಿ, ಇಲ್ಲಿಂದ ಹೋಗೋಣ. ಏನಕ್ಕೆ ಬಾಯ್ ಮಾಡ್ತಿದ್ದೀರಾ? ಹೇಳಿದ ತಕ್ಷಣ ಬಾಯ್ ಮಾಡ್ತಾರೆ ಗಾಯ್ಸ್. ಇಲ್ಲಿಂದ ಇವಾಗ ಇಬ್ಬರು ಹೋಗ್ತಾ ಇದ್ದೀವಿ. ಶೂಟು ಫೈನಲಿ ಮುಗಿಸಾಯಿತು. ಮನೇಲಿ ಮಾಡೋವಂಥ ಕೆಲಸಗಳು ಮತ್ತು ಇವಾಗ ವಾಯ್ಸ್ ಕೊಡೋವಂಥದ್ದು ಜಾಸ್ತಿ ಇದೆ. ಎಲ್ಲ ಪ್ರಮೋಷನ್ನ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದನ್ನ ಫುಲ್ಲು ಕ್ಲಿಯರ್ ಮಾಡಿ ಆಮೇಲೆ ನಾವು ಇದೇ ವೀಕ್ ಎಂಡಿಂಗಲ್ಲಿ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಲ್ವಮ್ಮ? ಹೌದೆಲ್ಲ ಕ್ಲಿಯರ್ ಮಾಡಬೇಕು. ಮತ್ತು ಇದು ತಾಳಿ ಶಾಸ್ತ್ರ ಇದೆ ಅಲ್ವಾ, ಸೊ ಅದಕ್ಕೆ ಐ ಆಮ್ ವೇಟಿಂಗ್. ಗಾಯ್ಸ್, ಮನೆಗೆ ಬಂದು ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ಮತ್ತು ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಸ್ವಲ್ಪ ವಾಯ್ಸ್ ಓವರ್ ಕೊಡೋದಿತ್ತು, ಮತ್ತು ಸ್ವಲ್ಪ ಪೆಂಡಿಂಗ್ ಪ್ರಮೋಷನ್ಗಳಿತ್ತು, ಮತ್ತು ರೀಲ್ಸ್ದು ಎಡಿಟ್ ಮಾಡೋದಿತ್ತು, ಎಲ್ಲ ಮುಗಿಸ್ಕೊಂಡ್ವಿ. ಸೊ ಸಣ್ಣ ಅವರು ಕೂಡ ವಾಯ್ಸ್ ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ರೆಸ್ಟ್ ಮಾಡೋದಕ್ಕೆ ಏನೋ ತಗೋತಾ ಇದ್ದಾರೆ. ಏನು ತಗೋತಿದ್ದಾರೆ ಅಂತ ತೋರಿಸ್ತೀನಿ. ಟೈಮ್ ನೋಡಿ ಫಸ್ಟ್ ಎಷ್ಟಾಗಿದೆ ಅಂತ ನೋಡಿ. ನಾವು ಕೆಲಸ ಮುಗಿಸಿ ಎಲ್ಲ ಬರೋ ಅಷ್ಟರಲ್ಲಿ 4:30 ಆಗೋಯ್ತು. ಈವ್ನಿಂಗೇ ಆಗೋಯ್ತು. ತಾಳಿ ಶಾಸ್ತ್ರ ಬೇರೆ ಇದೆ. ಸೊ ತಾಳಿ ತೊಗೊಂಡು ಬಂದಿಲ್ಲ ಇನ್ನು. ಅಂದರೆ ಆರ್ಡರ್ ಎಲ್ಲ ಕೊಟ್ಟಿದ್ದೀವಿ. ಇವತ್ತು ಈವ್ನಿಂಗ್ ಬರುತ್ತೆ ಅಂತ ಹೇಳಿದರು. ಒಂದು 6 o'clock ಮೇಲೆ ಹೋಗಿ ಇಸ್ಕೊಂಬರ್ಬೇಕು. ಬನ್ನಿ, ಸಣ್ಣ ಏನು ಮಾಡ್ತಿದ್ದಾರೆ ನೋಡೋಣ. ನೋಡಿ ಗಾಯ್ಸ್, ಫುಲ್ಲು ಟಯರ್ಡ್ ಆಗಿ ಹೋಗಿದ್ದಾರೆ ಸಣ್ಣ. ಅದಕ್ಕೆ ಬ್ಲ್ಯಾಕ್ ಟೀ ಮಾಡ್ಕೋತಿದ್ದೀರಾ? ಅಂದ್ರೆ ಏನ್ ಗೊತ್ತಾ, ನಂಗೆ ಇನ್ಸೈಡ್ ಫೀವರ್ ಬರುತ್ತೆ ಅಲ್ವಾ, ಜ್ವರ ಆ ತರ ಅನಿಸ್ತೈತೆ. ಮತ್ತೆ ಗಂಟ್ಲು ನೋಯ್ತೈತೆ. ಈ ಸ್ಟಾರ್ಟಿಂಗ್ ಜ್ವರ ಬರೋ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಹೇಳಿ, ಆ ತರ ಫೀಲ್ ಆಗ್ತಿದೆ. ಮತ್ತೆ ತಲೆನೂ ಆಗ್ತಿದೆ. ಅದಕ್ಕೆ ಬ್ಲ್ಯಾಕ್ ಟೀ ಮಾಡ್ಕೋತಿದ್ದೀನಿ. ಆ ತರ ಇಲ್ಲ ಅಂದಿದ್ರು ನೀವು ಬ್ಲ್ಯಾಕ್ ಟೀ ಮಾಡ್ತಾ ಇದ್ರಲ್ವಾ? ಹೌದು, ಮಾಡ್ತೀನಿ. ಮತ್ತೆ ಆದ್ರೆ ಒಂಥರ ಗಂಟ್ಲೆಲ್ಲ. ಗೈಸ್, ಇವತ್ತು ಬೆಳಗ್ಗೆ ಏನು ಬ್ಲ್ಯಾಕ್ ಟೀ ಕುಡ್ದಿಲ್ಲ ಅಂತ ಅನ್ಕೊಂಡೆ ಸಣ್ಣವರು. ಸೊ ಇವಾಗ ನೋಡಿ, ಇವಾಗ ಕುಡಿತಿದ್ದಾರೆ. ಬಟ್ ಆದ್ರೆ ಅವ್ರಿಗೆ ಸ್ವಲ್ಪ ಬಿಸಿ ಟೈಪ್ ಏನೋ ಕುಡಿಬೇಕು ಅಂತ ಅನ್ನಿಸ್ತಿತ್ತಂತೆ. ಬ್ಲ್ಯಾಕ್ ಟೀ ಕುಡಿದ್ರೆ ಒಳ್ಳೇದು ಅಂತೇಳಿ. ಅದೇ ಇವಾಗ ನಾವು ಔಟ್ ಸೈಡ್ ಹೋಗಿ ಬಂದ್ವಲ್ಲ ಗಾಡಿಯಲ್ಲಿ, ಸೊ ಅದಕ್ಕೆ ನಿಮ್ಗೆ ಹಂಗ ಆಗಿರುತ್ತೆ. ಧೂಳೆಲ್ಲ ಜಾಸ್ತಿ, ಪೊಲ್ಯೂಷನ್ ಅಲ್ವಾ, ಅದಕ್ಕೆ. ತಾಳಿ ಹೆಂಗ್ ಬರುತ್ತೆ, ಯಾವ ತರ ಡಿಸೈನ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೀನಿ. ನೀವು ವೆಯ್ಟ್ ಮಾಡ್ತಿಲ್ವಾ? ನಾನು ವೆಯ್ಟ್ ಮಾಡ್ತಿದ್ದೀನಿ, ನೋಡೋಣ ಯಾವ ತರ ಡಿಸೈನ್ ಬರುತ್ತೆ. ನಾವು ಆಲ್ರೆಡಿ ನೋಡಿದೀವಿ. ಆ ತರ ಆಗ್ಬೇಕಾ ನಿಮ್ಗೆ? ಸೆಕೆಂಡ್ ಟೈಮ್ ಮ್ಯಾರೇಜ್ ಸಣ್ಣ ಮುನ್ನುಗೆ ಅಲ್ವಾ, ಅದೊಂಥರ ಆ ಫೀಲ್ ಅನ್ಸುತ್ತೆ ಮುನ್ನು ನಂಗೆ. ಹೌದು, ಅದೇನ್ ಗೊತ್ತಾ, ಮತ್ತೆ ನನ್ನ ಮದ್ವೆ ಆಗ್ತಿದ್ದೀರಾ. ಆದ್ರೂ ನನಗೊಂದು ಬೇಜಾರು ಏನಂತಂದ್ರೆ, 3 ಗಂಟೆ ಹಾಕಿದ್ದೀರಾ ಗಾಯ್ಸ್. ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ 3 ಗಂಟೆ ಹಾಕಿದ್ದೆ ಅಲ್ವಾ, ಆ ಗಂಟದು ದಾರ ರಿಮೂವ್ ಆಗುತ್ತೆ ಅಂತ. ಬಟ್ ಆದ್ರೂ ಆ ದಾರನ ನಾವ್ ಹಂಗೆ ಇಟ್ಕೊಂಡಿರ್ತೀವಿ, ತಾಳಿ ದಾರನ, ಅರ್ಶನದ ದಾರನ. ಕಾಲುಂಗ್ರನು ಬೇಕಾ? ನೀವ್ ಹಾಕಿದ್ರಲ್ಲ. ಹಾ ಹಾ, ನಾನು ಇನ್ನೊಂದು ಗೈಸ್, ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿಗೂ ಕಾಲುಂಗ್ರ ಹಾಕಿದ್ದೆ, ಅಂದ್ರೆ ಮುನ್ನೋದು ಇಲ್ಲಿಗೆ ಹಾಕಿದ್ನ. ಸೊ ಬಟ್ ಇವಾಗ ಅದು ರಿಮೂವ್ ಮಾಡಿದೆ, ನೆನ್ನೆ ತಾನೇ ರಿಮೂವ್ ಮಾಡಿದೆ. ಅದನ್ನು ಅದಕ್ಕೆ ಕೊಡ್ತೀನಿ, ಫ್ರೇಮ್ ಇದಕ್ಕೆ. ಫ್ರೇಮ್ ಚೆನ್ನಾಗಿರುತ್ತೆ ಅದು, ಲೈಫ್ ಟೈಮ್ ಮೆಮೊರಬಲ್ ಮುನು. ಲೈಕ್ ದೊಡ್ಡ ಫ್ರೇಮ್ ಬರುತ್ತೆ, ಅದ್ರಲ್ಲಿ ಏನೋ ವಾಟರ್ ತರ ಎಲ್ಲ ಬಂದು ನೋಡೋಣ ಯಾವ ತರ ಬರುತ್ತೆ ಅಂತ. ನನಗೆ ಬ್ಲ್ಯಾಕ್ ಟೀ ಇಷ್ಟ ಇರಲಿಲ್ಲ ಗೈಸ್. ನನಗೂ ಇನ್ ಮುಂದೆ ಕುಡಿಬೇಕು ಅಂತ ಅನ್ನಿಸ್ತಿದೆ. ಏನಕ್ಕಂದ್ರೆ ಅದು ಒಂದು ಡಯಟ್ ಫುಡ್ ಅಲ್ಲಿ ಅದು ಒಂದಂತೆ. ಸೊ ಬಿಸಿ ನೀರಲ್ಲಿ ಕಾಫಿ ಕುಡಿಯೋದು. ಏನಕ್ಕೆ ಶಾಕ್ ಆಗ್ಬಿಟ್ಟಿದ್ದೀರಾ? ನೀವು ಕುಡಿತೀರಾ ಅಂತ ನಿಂಗೆ ಶಾಕ್ ಆಗೋಗ್ಬಿಟ್ಟು. ನಾಳೆಯಿಂದ ನಾನು ಕುಡಿತೀನಿ ಆಯ್ತಾ? ನಾನು ಮಾಡ್ಕೊಡ್ತೀನಿ. ಸ್ವಲ್ಪ ಮಾಡ್ಕೊಡಿ, ನನ್ಗೆ ಅಷ್ಟು ಅಭ್ಯಾಸ ಇಲ್ಲ ಅದು. ಇಲ್ಲ, ನಾನು ಅಷ್ಟು ಸ್ಟ್ರಾಂಗ್ ಆಗಿ ಮಾಡಲ್ಲ, ಲೈಟ್ ಆಗಿ ಮಾಡ್ಕೊಡ್ತೀನಿ. ಏನ್ ಮುನು ಪಪ್ಪಾಯನ ಹಿಂಗ್ ತಿಂತಿದ್ದೀರಾ? ಆ ಚಿಪ್ಮುಕ್ ಬರುತ್ತೆ ಅಲ್ವಾ, ಅದು ತಿನ್ನುತ್ತಲ್ವಾ, ಹಂಗ್ ತಿಂತಿದ್ದೀರಾ? ನಿಮ್ಮನ್ನು ಮುಂಚೆ ಕರಿತಿದ್ದ ಹಂಗೆ ನೆನ್ಪಿದ್ಯಾ? ಚಿಕ್ಕ ಮೂಗಲ್ಲ, ಏನ್ ಚಿಕ್ಕ ಮೂಗು, ದೊಡ್ಡ ಮೂಗು ನಿಮ್ದು. ಚಿಕ್ಕ ಮೂಗು ಅಂತೆ ನೋಡಿ ಗೈಸ್. ಪಪ್ಪಾಯನ ಯಾವ ತರ ತಿಂತಿದ್ದಾರೆ ಅಂತ. ರ್ಯಾಬಿಟ್ ಎರಡಲ್ಲಿಂದ ತೋರಿಸಿ, ನಿಮ್ಮ ಅಲ್ಲೇ ತೋರಿಸಿ. ಈ ಅಲ್ಲೇ ಉಜ್ಜಿಲ್ಲ,
ಗೈಸ್ ಇವಾಗ 6 ಗಂಟೆ ಆಯ್ತು ನೋಡಿ. ಸಣ್ಣವರು ಮತ್ತೆ ನಾನು ಇಬ್ರು ಮ್ಯಾಚಿಂಗ್ ಡ್ರೆಸ್ ನ ಹಾಕೊಂಡಿದೀವಿ ಅಲ್ವಮ್ಮ? ಹೌದು. ವೈಟ್ ಅಂಡ್ ಬ್ಲಾಕ್ ಹಾಕೊಂಡಿದೀವಿ. ಇವಾಗ ನಾವು ಶಿವನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಶಿವನ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ನನ್ನ ಫ್ರೆಂಡಿಗೆ ಗಂಡ್ ಪಾಪು ಆಗಿದೆ, ಆ ಪಾಪುನ ಕೂಡ ನೋಡ್ಕೊಂಡ್ ಬರ್ತೀವಿ. ನೀವು ಕೂಡ ನಮ್ ಜೊತೆಗೆ ಬನ್ನಿ. ಹೋಗೋಣ ಗೈಸ್. ತಾಳಿ 7:30ಗೆ ಕೊಡ್ತಾರಂತೆ. ಇವಾಗ ತಾನೇ ಜಸ್ಟ್ ಕಾಲ್ ಮಾಡಿದ್ವಿ ಅಲ್ವಾ? 6:10 ಆಯ್ತು. 6:10 ಆಯ್ತು. 7:30 ಕೊಡ್ತಾರಂತೆ. ಗಾಯ್ಸ್ ಅನ್ನು ನೋಡಿ ಗಂದ್ಗೆ ಅಂಗಡಿಲಿ ತಗೋತಾ ಇದಾರೆ, ಎಣ್ಣೆ ತಗೋತಿದ್ದಾರೆ. ಏನಕ್ಕಂದ್ರೆ ನಾವು ಶಿವನ್ ಟೆಂಪಲ್ ಬಂದಿದೀವಿ. ಇದು ಎಲ್ಲಿರೋದು ಅಂತ ಅಂದ್ರೆ ಬ್ಯಾಂಗ್ಳೂರಲ್ಲಿ ಮರಿಯಪ್ಪನ ಪಾಳ್ಯದಲ್ಲಿರೋದು. ಗಾಯ್ಸ್ ನಾವು ಮರಿಯಪ್ಪನ ಪಾಳ್ಯ ಹತ್ರ ಇರೋ ಯಾವಾಗ್ಲೂ ಇದೇ ದೇವಸ್ಥಾನಕ್ಕೆ ಬರ್ತೀವಿ. ಅಂದ್ರೆ ವೀಕ್ಲಿ 1 ಟೈಮ್ ಬಂದೇ ಬರ್ತೀವಿ. ವೀಕ್ಲಿ ನಾವು ಯಾವ ಡೇ ಬರ್ಬೋದು ಅಂತ ನೀವೇ ಗೆಸ್ ಮಾಡಿ. ನಾವು ಯಾವಾಗ್ಲೂ ಬಂದು ನೋಡಿ ಎಣ್ಣೆ ಕೊಡ್ತೀವಿ. ಅರ್ಧ ಲೀಟ್ರ್ ದೀಪದ ಎಣ್ಣೆನ ಕೊಡ್ತೀವಿ ದೇವರಿಗೆ. ವೀಕ್ಲಿ 1 ಟೈಮ್ ಮಿಸ್ ಮಾಡದೆ ಬಂದೇ ಬರ್ತೀವಿ. ನಾವು ಬ್ಯಾಂಗ್ಳೂರಲ್ಲಿ ಇದೆ, ಖಂಡಿತವಾಗ್ಲೂ ಬರ್ತೀವಿ ಅಲ್ವಮ್ಮ? ಗಾಯ್ಸ್ ಒಳಗಡೆ ವಿಡಿಯೋ ಹಿಡಿಯಂಗಿಲ್ಲ, ನೀವೇ ದೇವ್ರ ದರ್ಶನ ಮಾಡ್ಕೊಳ್ಳಿ. ನೋಡಿ ಶಿವನ್ ಟೆಂಪಲ್ ಮರಿಯಪ್ಪನ್ ಪಾಳ್ಯ. ಗೈಸ್ ಪ್ರಾಪರ್ ಇಟ್ಕೊಂಡಿಲ್ಲ ಅನ್ಬಿಟ್ಟು ನೋಡಿ ಫೋನಲ್ಲಿ ನೋಡ್ಕೊಂಡು ಇಟ್ಕೋತಾ ಇದ್ದಾರೆ. ಇಲ್ಲ ನಾನು ಜಾಸ್ತಿ ಏನು ಹಂಗಲ್ಲ, ನಂಗೆ ಇನ್ನ ಹೈಲೈಟ್ ಆಗಿ ಕಾಣ್ಬೇಕು, ದೇವ್ರ ಪ್ರಸಾದ ನೀಟಾಗಿ ಇಟ್ಕೋಬೇಕು ಅಂತ. ಹೌದಾ? ಅಂದ್ರೆ ಸ್ವಲ್ಪ ಇರುತ್ತೆ. ಗೈಸ್ ಇವಾಗ ಇಬ್ರು ಕೂಡ ನೆಮ್ಮದಿಯಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಪಾಪು ನೋಡಕ್ ಹೋಗ್ಬೇಕು. ನನ್ನ ಫ್ರೆಂಡ್ ಪಾಪು ಅವತ್ತೇ ಹೋಗ್ಬೇಕಾಗಿತ್ತು, ಇವಾಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿರೋದಂತೆ. ಬನ್ನಿ ಹೋಗೋಣ. ನೋಡಿ ಗೈಸ್ ಇವನು ಪ್ರವೀಣ ಅವರ ಅಕ್ಕನ ಮಗ. ಹಾಯ್ ಮಾಡು. ಅಯ್ಯೋ ನೀನು ವ್ಲಾಗಲ್ಲಿ ಬರ್ತೀಯಾ? ಇವಾಗ ನಮ್ಮ ವ್ಲಾಗ್ ಎಲ್ಲ ನೋಡ್ತೀಯಾ? ನಮ್ಮ ವ್ಲಾಗ್ ಅಂದ್ರೆ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತೀಯಾ? ಇವಾಗ ಪಾಪು ಆಯ್ತಲ್ವಾ, ಪಾಪು ಜೊತೆ ನೀನ್ ಆಟ ಆಡ್ತೀಯ ತಾನೆ? ಏನ್ ಹೆಸರಿಟ್ಟಿದ್ಯಾ ಪಾಪುಗೆ? ಏನ್ ಹೆಸರಿಟ್ಟಿದ್ಯೋ? ಅಂತೂ ಇಂತೂ ಪ್ರವೀಣ ಅಪ್ಪ ಆದ. ಪ್ರವೀಣ ಅಪ್ಪ ಆದ. ನೀನ್ ಏನಂತ ಕರಿತೀಯೋ? ನಿಮ್ಮ ಮಾಮ ಅಂತ ಕರಿತೀಯಾ? ಪ್ರವೀಣನ್ ಮಾಮ ಅಂತ ಕರಿತೀಯಾ? ನನ್ನ ಹೆಸರು ಏನಂತ ಗೊತ್ತಾಯ್ತಾ ನಿನಗೆ? ಶರಣ್ ಮಾಮ ಅಂತ ಇದೆಯಾ? ಶರಣ್ ನೋಡಿ ಶರಣ್ ಮಾಮ ಅಂತ ಮಗ ನನ್ನ. ನೋಡಿ ಗೈಸ್ ಇವನ ಹತ್ರ ಒಂದು ಕಾರ್ ಇದೆ. ಏನ್ ಸೆನ್ಸರ್ ನೋಡು, ಟೆಕ್ಸು. ಇಲ್ಲಿ ನಂಬಿದ್ರೆ ಆರನ್ನು, ಇಲ್ಲಿ ಎಕ್ಸಲೇಟರ್ ಕೊಡೋದು, ಇದು ಗೋ. ಗಾಡಿ ಸ್ಟಾರ್ಟ್ ಆಗೋದಿದೆ. ಗಾಡಿನ ಸ್ಟಾರ್ಟ್ ಮಾಡೋದು ಸೈಡು. ಮುಂದೆ ಗ್ಲಾಸ್ ಹೊತ್ತಿದ್ರೆ ಇಲ್ಲಿ, ಮುಂದೆ ಗ್ಲಾಸ್ ಹೊತ್ತಿದ್ರೆ ಆರನ್. ಸಗದಾಯ್ತಲ್ಲ, ಸೂಪರ್ ಕಣ. ನೋಡಿ ಮುಂದೆ ಅಲ್ಲಿ ಮುಂದೆ ಹೊತ್ತಿದ್ರೆ ಅದೇ ಹೋಗ್ತಾ ಇರುತ್ತೆ. ಗೈಸ್ ಹೊಸ ಅದು ಕಂಡಿಡ್ದಿರೋದು ಸೆನ್ಸರ್ ಕಾರು. ನೋಡಿ ಗೈಸ್ ಪಾಪು ನಿದ್ದೆ ಮಾಡಿದೆ. ಪಾಪು ಅಪ್ಪ ಹಿಡ್ಕೊಂಡ್ ಬಿಟ್ಟಿದ್ದಾರೆ ಪಾಪುನ. ನೋಡಿ ಗೈಸ್ ಸಣ್ಣ ಪಾಪು ಹಿಡ್ಕೊಳಕ್ ಭಯ ಅಂತೇಳಿ ಆದ್ರೂ ಹಿಡ್ಕೊಂಡಿದ್ದಾರೆ. ನಿದ್ದೆ ಮಾಡ್ತಾ ಇದೆ ಅದು, ನೀವು ನೋಡ್ತಾ ಇದ್ದೀರಾ? ಮಗ ಎಷ್ಟು ಕೆಜಿ ಹುಟ್ಟಿದ ತಕ್ಷಣ ಎಷ್ಟು ಕೆಜಿ ಇತ್ತು? 200. ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ. ಬಾಯ್ ಕಣೋ, ನಾವು ಹೊರಡೋದಾ? ಟಾಟಾ. ನೋಡಿ ಗೈಸ್ ನಮ್ಮ ಜೊತೆ ಇಲ್ಲಿವರೆಗೂ ಬಿಡಕ್ ಬಂದವನೇ. ಗ್ರೇಟ್. ಅಮ್ಮ ತಾಳಿ ಬರೋದಕ್ಕೆ ಇನ್ನೂ 1/4 ಗಂಟೆ ಅಂತ ಕಾಲ್ ಮಾಡಿದ್ವಿ. ಅಕ್ಕ ಬರ್ತಾರೆ ಈಗ, ಅಕ್ಕ ಬಾವ ಇಬ್ರು ಬರ್ತಾರೆ. ಗೈಸ್ ಸಣ್ಣದು ತಾಳಿ ಬರೋದಕ್ಕೆ ಇನ್ನೂ ಒಂದು 1/4 ಗಂಟೆ ಬಾಕಿ ಇದೆ. ಆನ್ ದಿ ವೇ ಇದೆಯಂತೆ ಅಲ್ವಾಮ್ಮ? ಮಮ್ಮಿ ಇವಾಗ ಸೊಂಟ ನೋವು ಹೆಂಗೈತಮ್ಮ? ಬೇಗ ಎಲ್ಲರೂ ಕೇಳ್ತಿದ್ರು ಹುಷಾರಾಗಿ ಬೇಗ ಅಂತ. ಹಾ ಇವಾಗ ಹುಷಾರಾಗಿದೆಯಾ? ಆರಾಮ? ಗೈಸ್ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ತಗೊಂಡಿದ್ದಾರೆ, ಈಗ ಪರವಾಗಿಲ್ವಂತೆ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ತಾನೇ? ಸರಿ ಓಕೆ. ಇವಾಗ ಸಣ್ಣ ತಾಳಿಗೆ ವೆಯ್ಟಿಂಗ್ ಎಲ್ಲರೂ. ನಮ್ಮ ಅಕ್ಕ ನಮ್ಮ ಬಾವ ಬಂದಿದ್ದಾರೆ. ಹಾಯ್ ಅಕ್ಕ. ಯಾವ್ದಕ್ಕ ಅದು? ಈ ಒಣ್ಣು ಟೀ ಶರ್ಟ್ ಹಾಕೊಂಡ್ ಬಂದಿರೋ ತರ ಇದೆಯಾ? ಹಾಕೊಂಡು ಎಣ್ಣೆ ಮಸಾಜ್ ಮಾಡ್ಕೊಂಡು ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತಿದ್ದೆ. ಅಂದ್ರೆ ನಮ್ದ್ರಲ್ಲಿ ತಾಳಿ ಶಾಸ್ತ್ರ ಆತರ ಎಲ್ಲ ಏನು ಮಾಡಲ್ಲ. ಜಸ್ಟ್ ಏನಂದ್ರೆ ಹೋಗಿ ಪೊಣ್ಸ್ಕೊಂಡು ಹಾಕೊಳ್ಳೋದು ಅಷ್ಟೇ. ಪೋಣಿಸಿರ್ತಾರೆ, ಅದನ್ನ ನಾನು ಹಾಕ್ಬೇಕು ಅಷ್ಟೇ ಅಲ್ವಾ? ಏನಿರುತ್ತಕ್ಕ? ಅರ್ಶನದ ಕೊಂಬೇನಾದ್ರೂ ಹಾಕು, ಇವಾಗ ಹಾಕ್ಬಿಡು ಅರ್ಶನದ ಕೊಂಬು. ಓಕೆ. ಅಲ್ಲ ಆಮೇಲೆ ತೆಗ್ಸು. ಇವಾಗ ನಾವು ಅಂದ್ರೆ ತಮಿಳಿಯನ್ಸ್ ಅಲ್ಲಿ ಬೇರೆ ತರ ಇರುತ್ತೆ, ಅವರು ಆತರ ಕಟ್ಟುಬಿಟ್ಟು ತೆಗಿತಾರೆ. ನಮ್ಮಲ್ಲಿ ಆತರ ಎಲ್ಲ ಏನಿಲ್ಲ. ನಾವೇ ಮುತ್ತೈದೆ ಪೂಜೆ ಮಾಡಿ ಒಬ್ಬೊಬ್ರು ಕರಿಮಣಿ ಪೋಣಿಸೋದಾದ್ರೆ 5 ಜನ ಕರಿಮಣಿ ಚೂರೇ ಪೋಣಿಸಿ ಹಾಕ್ತಾರೆ. ಇವಾಗ ಚಿನ್ನದ ಚೈನ್ ಅಲ್ವಾ ಹಾಕ್ತಾ ಇರೋದು, ಅದರಿಂದ ಅವರೇ ಕಂಬಿ ಎಲ್ಲ ಮಾಡಿ ನೀಟಾಗಿ ಸುತ್ತಿ ಅವರೇ ರೆಡಿ ಮಾಡ್ಕೊಡೋದ್ರಿಂದ ನೀನ್ ಅಲ್ಲೇ ಹಾಕ್ಬೋದು ಅಷ್ಟೇ.
ಓಕೆನಾಮ? ಸೊ ಗೈಸ್ ತಾಳಿನ 3 days ಇರಬೇಕಾದ್ರೆ ಬುಕ್ ಮಾಡಿದ್ದು, ಅಂದರೆ ಆರ್ಡರ್ ಮಾಡಿದ್ದು. ಅದಕ್ಕೆ ಇನ್ನೂ ಬಂದಿಲ್ಲ, ಒಂದು 20 ಮಿನಿಟ್ಸಲ್ಲಿ ಬರುತ್ತೆ. ನೋಡಿ, ಇದೇ ನಾವು ಮಾಡಿಸಿರೋ ತಾಳಿ. ಇದರಲ್ಲಿ ಟೋಟಲ್ 37 ಗ್ರಾಮ್ ಇದೆ. ಆಕ್ಚುಲಿ ಇದು ನನ್ನ ಫೇವ್ರೆಟ್ ಡಿಸೈನ್, ಯಾಕಂದ್ರೆ ಮಿಡಲ್ ಅಲ್ಲಿ ಬ್ಲಾಕ್ ಬಿಡ್ಸ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಆರ್ಡರ್ ಮಾಡಿದ್ವಿ. ಒಂದು ತಾಳಿಗೆ ಲುಕ್ ಬರೋದೇ ಕರಿಮಣಿಯಿಂದ, ಅದಕ್ಕೋಸ್ಕರ ಈ ಕರಿಮಣಿನ ಆರ್ಡರ್ ಮಾಡಿದ್ವಿ. ಹೇಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ತಾಳಿ ಚೈನ್ 31.5 ಗ್ರಾಮ್ ಇದೆ, ಹಾಗೆ ತಾಳಿ ಬರುತ್ತಲ್ವಾ ಅದು 6.5 ಗ್ರಾಮ್ ಇದೆ. ನೋಡಿ ಗಾಯ್ಸ್, ಹಳೆ ತಾಳಿನ ನಮ್ಮ ಅಮ್ಮ ಬಿಚ್ಚಿದ್ರು. ಈಗ ಆ ಥರ ಬಿಚ್ಚಬೋದ ಮಮ್ಮಿ? ಅದು ಗಂಟು ಬಿಚ್ಚಿಲ್ಲ ಬಿಡ, ಗಂಟು ಬಿಚ್ಚದಲ್ಲ, ಹಿಂಗೆ ಮೇಲೆ ತೆಗ್ದಿದೆ. ಮೇಲಿಂದ ಬಿಚ್ಚಿದ್ದೆ. ಹಾಕ್ಬೇಕು ಇದೆಲ್ಲ ತೆಗಿಲೇಬೇಕು, ಹಂಗೆ ಹೆಂಗೆ ಹಾಕ್ಬಿಡ್ತೀವಿ ಹೋಗ್ಲಿ. ಇವಾಗ ನನ್ನ ಹತ್ರ 3 ಗಂಟೆ ಹೇಗೆ ಹಾಕ್ಸಿದ್ರಿ? ಇವಾಗ ಹಂಗೆ ಹಾಕ್ಬೇಕು, ತಾಳಿಗೆಲ್ಲ ರೆಡಿ ಆಗುತ್ತಲ್ಲ ಮನೇಲಿ ಹಾಕುವಂತ. ಗಾಯ್ಸ್, ಅದನ್ನ ಬಿಚ್ಚಕ್ 3 ಜನ ಹರಸಾಹಸ ಮಾಡ್ತಾರೆ. ಏನ್ಮಾ? ಬ್ಲಾಕ್ ಬೀಡ್ಸ್ ವೆಯ್ಟ್ ಎಷ್ಟಿರುತ್ತೆ ಅಂತ. ಗಾಯ್ಸ್, ತಾಳಿನ ರೆಡಿ ಮಾಡಿಸ್ತಾ ಇದ್ದಾರೆ ನೋಡಿ. ಸನುಮ, ಮನೇಲಿ ತಾನೇ ಹಾಕೋದು? ಹೌದು. ಇಲ್ಲ ಅಲ್ವಲ್ಲ. ಎಷ್ಟು ತಾಳಿ ಪೋಣಿಸ್ತಾ ಇದ್ದಾರೆ. ಯಾಕ ನಿನ್ ತಾಳಿ ಇಲ್ಲಕ್ಕ? ಮನೇಲಿ ಕೂಡ ಬಂದೈತೆ. ಚಿಕ್ಕ ತಾಳಿ ಚೆನ್ನಾಗೈತೆ. ಇದೊಂದು 2-3 ವರ್ಷ ಆದ್ಮೇಲೆ ಹಾಕೋಣ ಬಿಡಮ್ಮ, ಸರಿನಾ? ಸಣ್ಣ ಹೋಗಿ ತಾಳಿ ಪೋಣಿಸ್ತಾ ಇದಾರೆ ಗೈಸ್. ನೋಡಿದೀರಾ ಅಂತ ಅನ್ಕೊಂಡಿದೀವಿ. ತಾಳಿ ನೋಡಿ ಯಾವ ತರ ಇದೆ. ಇಷ್ಟು ಸಣ್ಣಗೆ ಇಷ್ಟು ದೊಡ್ಡದ್ ಮಾಡಿಸ್ಬೇಕು ಗೈಸ್ ತಾಳಿ ಚೈನು. ಅಕ್ಕ ಹಂಗೇನಂತಾರಕ್ಕ, ಆ ತರ ದೇವ್ರಗಳು ಹಾಕಿರ್ತಾರಲ್ಲ ಹಂಗಿರುತ್ತಂತೆ. ಎಲ್ಲ ಪೂಜೆ ಮಾಡಿ ಹಂಗಾದ್ರೆ ಹಿಂಗೆ ಹಾಕೊಂಡು ನಿಂತಿರ್ತಾರೆ. ದಪ್ಪದು, ತುಂಬಾ ದಪ್ಪದಿರ್ಬೇಕು. ಇವಾಗ ಹುಡುಗರೆಲ್ಲ ಚೈನ್ ಹಾಕ್ಸ್ಕೊತಾರೆ ಗೊತ್ತಾಗ್ಸಿ, ದಪ್ಪದು ಆ ತರ ತಾಳಿ ಹಾಕ್ಸ್ಕೊಂಡು ಓಡಾಡ್ಬೇಕು. ಹಾಕ್ಯಪ್ಪ ನನ್ ಗಂಡ ಇಲ್ಲ ಹಾಕದ್ ಬೇಡ. ಈಗ ಚೈನ್ ತಗೊಂಡಿದ್ದೀವಿ, 5 ಲಕ್ಷ ಕೊಡಿ. ಮಾಮೂಲಿ ಯಾವಾಗ ಪಾಪು ಆಯ್ತದೋ ಕಾಯ್ತಾ ಇದೀನಿ ನಾನಂತೂ. ಯಾರು ಯುಕ್ತನ? ಯಾಕೋ ಅಂದೆ, ನೀನ್ ಬೇರೆ ಮದ್ವೆ ಆಗೋ ಮಾಮನ್ ಮಗಳನ್ನ ಅಂದಲ್ಲ. ಅವನಿಗೊಂದು ಮದುವೆ ಆಗೋ ಹುಚ್ಚು ಯುಕ್ತ ಅಂತೆ. ನಿನಗ್ ಪಾಪ ಆಗ್ಲಿ ಅಂತ ಕಾಯ್ತಿದ್ದಾನಂತಮ್ಮ. ಅದಕ್ಕೆ ನಾನು ಅಂದೆ, ಇಲ್ಲೇ ಚಿಕ್ಕ ಮಗುನ ಯಾರಾದ್ರು ಮದುವೆ ಆಯ್ತಾರೆ ಅವಳು ಇನ್ನೂ ಬೆಳೆದ್ಮೇಲೆ ಆಗ್ಬೇಕಾಗಿರೋದು ನೀನು ಅಂದೆ. ಅದಕ್ಕೇನಂದ? ಬಣ್ಣ ಏನ್ ಮೋಸ ಅಂತ ಅಂದ್ರೆ ನಮ್ಮ ಭಾವ ಅಂದ್ರೆ ಮಾತ್ರ ಲವ್ ಮ್ಯಾರೇಜ್. ಅವ್ರ ಮಗ ಲವ್ ಮ್ಯಾರೇಜ್ ಆಗಕ್ ಬಿಡಲ್ವಂತೆ. ನೋಡಿ, ಈ ತರಾನು ಇರ್ತಾರ ಅಪ್ಪ ಅಮ್ಮಂದಿರು. ಅವ್ರು ಮಾತ್ರ ಲವ್ ಮ್ಯಾರೇಜ್ ಆಗಿ ಬಿಡಲ್ಲ, ಮಕ್ಳುಗಳನ್ನ ಬಿಡಲ್ಲ. ತಗೊಂಡು ಹೋಗ್ತಾ ಇದೀವಿ ಫೈನಲಿ ಸಣ್ಣದು ತಾಳಿನ. ಶಿವಪಾರ್ವತಿ ಕೊಟ್ರು ನಮ್ಗೆ ಗಿಫ್ಟ್ ಆಗಿ ಕೊಟ್ರು. ಅಂದ್ರೆ ನಾವು ಇವಾಗ ತಾಳಿ ತಗೊಂಡಿದ್ದಕ್ಕೆ ಬೆಳ್ಳಿನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಒಂದು ಗಿಫ್ಟ್. ಅದನ್ನು ಕೂಡ ತೋರಿಸ್ತೀವಿ. ಸಮ ಹೋಗ್ಲಿ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಅದು ತಾಳಿ ಹಾಕ್ದಾಗ ಅರ್ಶನ ಹೋಗುತ್ತೆ, ವೈಟ್ ಬೇಡ. ಹೋಗಿ ಸನುಮ. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮಮ್ಮ ಅರ್ಶನದ ನೀರಲ್ಲಿ ತಾಳಿನ ಮುಳುಗ್ಸಿ ಎತ್ತಿದ್ರು. ಒಂದು ತಾಳಿ ಪೂಜೆ ಮಾಡಬೇಕು ಗಾಯ್ಸ್. ತಾಳಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಅರ್ಶನ ಕುಂಕುಮ ಇಟ್ಟಾ ಗೈಸ್. ಫೈನಲಿ ತಾಳಿ ಪೂಜೆ ಆಯ್ತು. ಇವಾಗ ತಾಳಿ ಹಾಕ್ಬೇಕು ಸಣ್ಣವರಿಗೆ. ಅಲ್ಲೇ ಇಡ್ಬೇಕು ತಾನೆ. ತಾಳಿ ಹಾಕ್ಬಿಟ್ಟು ಆಮೇಲೆ ತಾಳಿ ದೇವತೆ ಇಟ್ಟು ಪೂಜೆ ಮಾಡಾಯ್ತು. ನೀನು ಖುಷಿ ಪಡ್ತಿದ್ದಲ್ಲ ಗೈಸ್. ನಮ್ಮ ಅಮ್ಮ ಫಸ್ಟ್ ಟೈಮ್ ಹಾಕೊಂಡಾಗ ಖುಷಿ ಪಡ್ತಿದ್ರಂತೆ ನೋಡಿ. ಸಣ್ಣಗೆ ಎಷ್ಟು ಖುಷಿ. ಅರ್ಶನ ಕುಂಕುಮ 2 ತಗೊಂಡು ತಾಳಿ ಸೆಂಟ್ರಲ್ ತಾಳಿ ಕಟ್ಟೋದಕ್ಕೆ ಮಾತ್ರ. ಮದುವೆ ಹುಡುಗಿ ತಾಳಿ ಶಾಸ್ತ್ರ ಮುಗೀತು. ಫೈನಲಿ ತಾಳಿ ಶಾಸ್ತ್ರ ಮುಗೀತು ಗಾಯ್ಸ್. ನೋಡಿ ಕಾಣಿಸ್ತಿದೆ ಸಣ್ಣವ್ರಿಗೆ ಇವಾಗ ಇನ್ನೊಂದು ಕಳೆ ಬಂತು ಅಲ್ವಮ್ಮ? ಅದು ಹೌದು. ಇವಾಗ ನಿಜವಾಗ್ಲೂ ಮದುವೆ ಆಗಿದೆ. ಇವಾಗ ಏನ್ ಗೊತ್ತಾ ಗೈಸ್, ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಮದುವೆ ಆಗಿದೆ ಅನ್ನೋ ಫೀಲ್ ಬಂತು ನಿಜವಾಗ್ಲು. ಹೌದಾ? ಇದು ಹಾಕಿದ್ಮೇಲೆ ಹಾಕಿದ್ಮೇಲೆ ಇಲ್ಲಿವರೆಗೂ ಹೆಂಡತಿ ಆಗಿರ್ಲಿಲ್ಲ, ಇವಾಗ ಹೆಂಡತಿ ಆಗಿದ್ದೆ. ಹಂಗಲ್ಲ, ಇವಾಗ ಒಂಥರ ಡಿಫ್ರೆಂಟ್ ಫೀಲ್ ನೋಡು. ಹೌದಾ? ನೀವಿಬ್ರು
ಏನಾಗಲ್ಲ ದೊಡ್ಡ ನಮ್ಮಿಬ್ರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ನೋಡಿ ಗಾಯ್ಸ್ ಅನ್ನು 20 ಸಲ ನೋಡ್ಕೋತಾ ಇದಾರೆ ಕನ್ನಡಿನ ಹೇಗ್ ಕಾಣಿಸ್ತಿದೀನಿ ಅಂತ. ಬನ್ನಿಮ್ಮ ಈ ಕಡೆ ತಿರುಗಿ. ತಾಳಿ ಹಾಕೊಂಡು ಎಷ್ಟು ಸರಿ ನೋಡ್ತಿದ್ದೀರಾ ಕನ್ನಡಿನ. ಬನ್ನಿ ಈ ಕಡೆ, ನೋಡ್ತಿರೋದ್ ನಾನು. ತಾಳಿ ಪ್ರಾಪರ್ ತೋರಿಸಿ ಬನ್ನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ. ಇಷ್ಟು ದಿನ ನಿಮ್ಮ ಅಮ್ಮಂದ್ ಹಾಕೋತಾ ಇದ್ರಾ? ಏ ಇಲ್ಲ, ಹಾಕೊಳ್ತಿರ್ಲಿಲ್ಲ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ? ಹಿಂಗೆ ಮಮ್ಮಿ ಹಾಕೋತೀನಿ ಅಂತ ಹೇಳಿ ಹಿಂಗ್ ಮಾಡ್ತಿದ್ನ, ಬೈತಾ ಇದ್ರು ಹಾಕೋಬಾರ್ದು ಹಂಗೆ ಅಂತ. ಹೌದಾ, ಇವಾಗ ನಿಮ್ದೇ ಬಂತು. ನಿಮ್ಗೆ ಖುಷಿ ಆಯ್ತಾ ತಾಳಿ? ಖುಷಿ ಆಯ್ತು. ಏನ್ ಅನ್ನಿಸ್ತು? ಇಷ್ಟ ಆಯ್ತಾ? ಅದೊಂಥರ ಡಿಫ್ರೆಂಟ್ ಫಿಲ್ಮ್ನು. ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದೀರಮ್ಮ. ತುಂಬಾ ಖುಷಿ ಆಯ್ತು ನನಗೂ ನೋಡಿ. ನಮ್ಮ ವೈಫ್ ಫಸ್ಟ್ ಟೈಮ್ ನೀನ್ ತಾಳಿ ಹಾಕೊಂಡಾಗ ನಿನ್ಗೆ ಹೆಂಗಿತ್ತು ಫೀಲು? ನಾನು ಅಷ್ಟೇ ನೋಡ್ಕೊತಾನೆ ಇರ್ತಿದ್ದೆ. ಹಾಕೊಂಡು ನಾನು ಮೇಲೆ ಹಾಕೊಂಡು ನಿಲ್ತಿದ್ದೆ. ಅವಳು ನೋಡ ಖುಷಿ ನನಗೆ. ಇವಾಗ ಅವಳು ಅದೇ ಮಾಡ್ತಾ ಅವಳೆ. ನಮ್ಮ ಅಮ್ಮಂಗೆ ಯಾವ ತರ ಖುಷಿ ಆಗ್ತಿತ್ತು. ಇವಾಗ ನೋಡಿ ಸಣ್ಣ ನೋಡಿ, ಇದೇ ತರ ನಮ್ಮ ಅಮ್ಮಂಗೂ ಮದುವೆ ಆದ ವಸ್ತ್ರಲ್ಲಿ ಹಾಕಿದಾಗ ಖುಷಿ ಆಗ್ತಾ ಇತ್ತು. ಇವಾಗ ಸಣ್ಣನು ತಾಳಿ ನೋಡ್ಕೊಂಡ್ ಹಂಗೆ ನಿಂತಿದ್ದಾರೆ. ಫಸ್ಟ್ ಊಟ ಮಾಡಕಮ್ಮ ಹೋಗಿ. ನೋಡಿ guys, ನಮ್ ತಾಳಿ ಶಾಸ್ತ್ರ ಮುಗಿಸೋಷ್ಟ್ರಲ್ಲಿ 10 ಕಾಲ ಆಗೋಯ್ತು. ಅಕ್ಕ 9 ಗಂಟೆವರೆಗೂ ರಾಹು ಕಾಲ ಇತ್ತಲ್ವಾ? ಮತ್ತೆ ಎಷ್ಟು ಗಂಟೆವರೆಗೂ? 7:30ವರೆಗೂ ಇತ್ತಾ? ಅವ್ರು ಕ್ರಾಸ್ ಹಾಕಿದಾರೆ ನೋಡಿ, ಇದು ಹಿಂಗೆ ನಿಲ್ತಾ ಇದೆ. ಹಿಂಗ್ ಹಾಕ್ಬೇಕಿತ್ತ ಈ ಚೈನು ಹಿಂದೆ ನೋಡಿ. ಆ ಚೈನ್ ಹಿಂಗೆ ಕರೆಕ್ಟ್ ಆಯ್ತಾ ಅಂತ? ಹಾ, ಅಲ್ಲಿ ಇದಾಗೈತೆ ಸಣ್ಣಮ್ಮ. ತಿರ್ಗಾಯ್ತಾ? ಹ್ಮ್, ಕರೆಕ್ಟ್ ಐತೆ. ಫುಲ್ ಖುಷಿ, ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಾ ಇಲ್ಲ. ಏನಮ್ಮ? ಯಾವಾಗ ಹೋಗುದು ಅವ್ರಿಗೆ? ನಾನು ಹೊಸ್ದಾಗಿ ತಾಳಿ ಹಾಕೊಂಡಾಗ ತಾಳಿ ನಿಕ್ಕೊಂಡು ರೀಲ್ಸ್ ಮಾಡ್ತಾ ಇದ್ದೆ. ನಾನು ಹಂಗೆ ಮಾಡ್ತೀನಿ. ಸಣ್ಣನು ಇನ್ಮೇಲೆ ತಾಳಿ ಹಿಡ್ಕೊಂಡು ರೀಲ್ಸ್. ಯಾವ್ದೋ ಒಂದು ಐತಲ್ಲ ರೀಲ್ಸ್. ಅಲ್ಲ, ಇದೊಂದು ರೀಲ್ಸ್ ಮಾಡೋಣ. ಅದು ಹಿಂಗೆ ಕೈ ಹಿಡ್ಕೊಂಡು 1 by 1 ಹಿಂಗೆ. ಮುತ್ತೈದೆಯಾಗಿ ಬಾಳುತ್ತೀನಿ, ಮುತ್ತೈದೆಯಾಗಿ ಹೋಗುತ್ತೀನಿ. ಯಾವ ತರ ಮಾಡ್ದಾಗ ಅವ್ನು ಸೊಂಟದ ಏ, ಇಲ್ಲ. ತಾಳಿ ಇಟ್ಕೊಂಡು ಮಾಡ್ಬೇಕು. ಆಹಾ, ಈ ಅಣ್ಣ ಒಂದು ಡೈಲಾಗ್ ಕೊಡ್ತು. ಯಾವ್ದು ಸೊಂಟದ ಮೇಲೆ ಕೂತ್ಕೊಂಡು ಅವ್ನ ಕುಣ್ಸ್ಕೊಂಡು ತಾಳಿ ಇಟ್ಕೊಂಡು ಮಾಡ್ಬೇಕು. ಅವರ ಸೊಂಟದಲ್ಲೇ ಕೂರಿಸ್ಬೇಕಾ? ನಿನ್ ಮೇಲೆ ಕುತ್ಕೋತೀಯ ನನ್ ಸೊಂಟದ ಮೇಲೆ. ಅದಕ್ಕೆ ಹೇಳ್ತಿದಾರೆ ಅನ್ಸುತ್ತೆ. ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ತಾಳಿ ಶಾಸ್ತ್ರ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನನ್ನ ತಾಳಿ ಚೈನ್ ಎಲ್ಲ ಯಾವ ತರ ಇದೆ ಅಂತಾನು ಕಮೆಂಟ್ ಮಾಡಿ. ಎಲ್ಲ ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ. ಇವತ್ ಮಾಡಿ ತಾಳಿ ಶಾಸ್ತ್ರದಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಮಾತಾಡಿದಲ್ಲಿ ಏನಾದ್ರು ರಾಂಗ್ ಆಗಿದ್ರು ಕ್ಷಮಿಸಿ. ಬಾಯ್ ಬಾಯ್. ಬಾಯ್ ಗೈಸ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲ